ನೆನಪಿಟ್ಕೋಬೇಕು ದೇವರು ಅಂತ. ನಾವೆಲ್ಲರೂ ಯಾರು? ದೇವರು. ಇದು ಯಾವಾಗಲೂ ನೆನಪಿಟ್ಕೋಬೇಕು, ಮರ್ತೋಗ್ಬಾರ್ದು. ಧ್ಯಾನ ಮಾಡೋಕ್ಕೆ ಮುಂಚೆ ನಾವೇನು ಅನ್ಕೊತಾ ಇದ್ವಿ? ನಾವು ಮನುಷ್ಯರು, ನಾನು ದೇಹ. ಇವಾಗ ಗೊತ್ತಾಯ್ತು, ನಾನು ಚೈತನ್ಯ, ನಾನು ಭಗವಂತ. ಇದು ಹೇಳಿದ್ರೆ ಸರಿ ಹೋಗಲ್ಲ, ತಿಳ್ಕೋಬೇಕು. ಆತ್ಮ ಇದ್ದರೆ ಶಿವ, ಆತ್ಮ ಇಲ್ಲಂದರೆ ಶವ. ಶಿವ ಯಾರು? ಈ ಆತ್ಮ. ಆತ್ಮ ರಾಮ. ರಾಮ ಯಾರು? ಅಹಂ ಬ್ರಹ್ಮಸ್ಮಿ. ಬ್ರಹ್ಮ ಯಾರು? ಆತ್ಮ. ಈ ಆತ್ಮ ಅಂದ್ರೆ ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರ ಕಲೆ. ಈ ಭಗವಂತ ಹೊರಗಿಲ್ಲ, ಒಳಗಿದೆ. ನಮಗೆ ಗೊತ್ತಿಲ್ಲ, ಹೊರಗೆ ಹುಡುಕ್ತಾ ಇದ್ದೀವಿ. ಆ ದೇವಸ್ಥಾನ, ಈ ಮಂದಿರ ಅಲ್ಲ. 25 ಸಾವಿರ ಬಂದ್ಮೇಲೆ ಗೊತ್ತಾಯ್ತು, ಹೊರಗೆ ಹುಡುಕಬಾರ್ದು, ಒಳಗೆ ಹುಡುಕಬೇಕು. ನಮ್ಮ ಒಳಗೆ ನಾವು ಹೋಗಬೇಕು. ನಮ್ಮ ಒಳಗೆ ಏನಿದೆ? ಒಂದು ಜಗತ್ತಿನ ಜ್ಞಾನವೆಲ್ಲ ಯೂನಿವರ್ಸಲ್ ಲೈಬ್ರರಿ ಇದೆ. ಅದೇ ಸೇತು ಮಹಾಶಯ ಹೇಳ್ತಾರೆ, ನಿನ್ನ ಅಂತರಂಗ ಕೋಟಾನು ಕೋಟಿ ಪಸಿಫಿಕ್ ಸಮುದ್ರಗಳು ಅಷ್ಟು ವಿಶಾಲವಾಗಿರುವುದು. ಎಷ್ಟು ವಿಶಾಲವು! ನಿನ್ನ ಅಂತರಂಗದ ಒಳಗೆ ನೀನು ಪ್ರವೇಶವಾಗಿ ನೀನು ಏನು ಸಂಕಲ್ಪ ಬಿಟ್ಟುಕೊಂಡರೆ ಅದು ನಿನಗೆ ಸಿಗತ್ತೆ. ಎಷ್ಟು ಅದ್ಭುತವಲ್ಲ? ಅಂತರಂಗ ಪ್ರವೇಶ ಮಾಡು, ಅಂತರ್ ಪ್ರಯಾಣ ಮಾಡು, ನಿನ್ನ ಒಳಗೆ ನೀನು ಹೋಗು. ಅಂದ್ರೆ ಎಲ್ಲರೂ ಏನು ಅನ್ಕೊಂತಾ ಇದ್ದೀವಿ ನಾವೆಲ್ಲರೂ? ಎಲ್ಲಿ ನಮ್ಗೆ ಎಲ್ಲಿ ಸಾಧ್ಯವು? ಹಿಮಾಲಯ ಹೋಗ್ಬೇಕು, ಋಷಿಗಳಿಗಾಗತ್ತೆ, ನಮ್ಗೆ ಎಲ್ಲಿ ಆಗತ್ತೆ ಅಂತ ನಾವೆಲ್ಲರೂ ಅನ್ಕೊಂತೀವಿ. ಗೊತ್ತಿಲ್ಲ ನಮ್ಗೆ ಹೊರಗಂದ್ರೇನು, ಒಳಗಂದ್ರೆ. ಇವಾಗ ನಾನು ಮಾತಾಡ್ತಾ ಇದ್ದೀನಿ, ನನ್ನ ದೇಹ ಕೆಲಸ ಮಾಡ್ತಾ ಇದೆ, ನನ್ನ ಮನಸ್ಸು ಕೆಲಸ ಮಾಡ್ತಾ ಇದೆ. ನಾನು ಇವಾಗ ಹೊರಗಿದ್ದೀನಿ. ಧ್ಯಾನ ಮಾಡುವಾಗ 2 ಬೆರಳು ಜೋಡಿಸ್ತೀವಿ, 2 ಕಾಲು ಜೋಡಿಸ್ತೀವಿ, ಕಣ್ಣು ಮುಚ್ಚಿಕೊಂಡು. ದೇಹದ ಕೆಲಸ ನಿಂತೋಯ್ತು. ದೇಹದ ಕೆಲಸ ನಿಂತೋದರೆ ಏನಾಗತ್ತೆ ತಿಳ್ಕೋಬೇಕು. ಈ ಕಣ್ಣುಗಳಿಂದ 80 ಪಟ್ಟು ಶಕ್ತಿನ ನಾವು ಹಾಳು ಮಾಡ್ತಾ ಇದ್ದೀವಿ, ವೇಸ್ಟ್ ಮಾಡ್ತಾ ಇದ್ದೀವಿ. ಈ ಬಾಯಿಂದ 20 ಪಟ್ಟು ಶಕ್ತಿ. ಕಣ್ಣು ಮುಚ್ಚಿದರೆ 80 ಪಟ್ಟು ಶಕ್ತಿನ ಉಳಿಸ್ಕೊಳ್ತೀವಿ, ಬಾಯಿ ಮುಚ್ಚಿದರೆ 20 ಪಟ್ಟು ಶಕ್ತಿನ ಉಳಿಸ್ಕೊಳ್ತೀವಿ. ಒಂದು 5 ನಿಮಿಷ ಟೈಮ್ ಸಿಕ್ತು, 10 ನಿಮಿಷ ಟೈಮ್ ಸಿಕ್ತು, ಕಣ್ಣು ಮುಚ್ಕೊಳ್ಳೋಣ, ಬಾಯಿ ಮುಚ್ಕೊಳ್ಳುತ್ತೆ, 100 ಪಟ್ಟು ಶಕ್ತಿನ ಉಳಿಸ್ಕೋಬೋದಲ್ಲ. ಈ ಕಣ್ಣಿಗೆ ಬಾಗಿಲಿದೆ, ಬಾಯಿಗೆ ಬಾಗಿಲಿದೆ, ಕಿವಿಗೆ ಇದೆಯಾ, ಮೂಗಿಗೆ ಇದೆಯಾ? ಯಾಕೆ ಬಾಗಿಲಿರುವುದು? ಮುಚ್ಚಿಕೊಳ್ಳಕ್ಕೆ, ಶಕ್ತಿನ ಉಳಿಸ್ಕೊಳ್ಳಕ್ಕೆ. 1 ತಾಸು ಧ್ಯಾನ ಕೂತ್ಕೊಂಡ್ರು ಮನಸ್ಸು ನಿಂತು ಹೋಗ್ತಾ ಇಲ್ಲ, ಯೋಚನೆಗಳು ಬರ್ತಾ ಇದ್ದಾವ. ಆದರೆ ನಷ್ಟ ಏನೇನಿದೆಯಾ? 100 ಪಟ್ಟು ಶಕ್ತಿನ ಬೆಳೆಸ್ಕೊಂತ ಇದೀವಲ್ಲ. ಯಾಕೆ ಕೂತ್ಕೋಬಾರ್ದು? ಏನು ಟೈಮ್ ಇಲ್ವಾ? ಬೇಕಾದಷ್ಟು ಸಮಯವಿದೆ. ಸಮಯವೆಲ್ಲ ಹಾಳು ಮಾಡೋವನು ಅಜ್ಞಾನಿ. ಸಮಯನ ಉಪಯೋಗಿಸ್ಕೊಳ್ಳೋರೇ ಪಿರಮಿಡ್ ಮಾಸ್ಟರ್ಸ್. ನಮ್ಗೆಲ್ಲರಿಗೂ ಗೊತ್ತು, ಸಮಯವೇ ಸಾಧನ, ಸಮಯವೇ ಸಾಧನ. ಆ ಸಮಯವು ನಾವು ಹಾಳು ಮಾಡಬಾರ್ದು. ಈ ದೇಹದ ಕೆಲಸ ನಿಂದಿರಿಸೋದು ದೊಡ್ಡ ಸುದ್ದಿ ಅಲ್ಲ. ಈ ಮನಸ್ಸಿದೆ ಅಲ್ಲ, ಈ ಮಂಗ, ಇದನ್ನ ನಿಂದಿರಿಸಬೇಕು. ಈ ಮನಸ್ಸು ಮಂಗ ಯಾವಾಗ ಆಗತ್ತೆ? 7 ವರ್ಷ ಆದ್ಮೇಲೆ. ಚಿಕ್ಕ ಮಕ್ಕಳನ್ನ ಏನಂತೀವಿ ನಾವು? ದೇವರಂತೀವಿ. ಯಾಕೆ? ಅವ್ರಿಗೆ ಮನಸ್ಸಿಲ್ಲ.
ಅದಕ್ಕೆ ಅವನೇವನಂತೀವಿ ದೇವರಂತೀವಿ. ಆ ಚಿಕ್ಕ ಮಕ್ಕಳನ್ನ ನಾವು ದೇವರ ಹಾಗೆ ಬೆಳೆಸಬೇಕು. ಇದು ಯಾರ ಕರ್ತವ್ಯ? ತಾಯಂದ್ರ ಕರ್ತವ್ಯ. ಸ್ವಾಮೀಜಿ ಹೇಳಿದಲ್ಲ, ಗರ್ಭ ಸಂಸ್ಕಾರ ಅಂತ. ಯಾವಾಗ ನೀವು ಪ್ರೆಗ್ನೆಂಟ್ ಆಗ್ತಿರೋ ಆವಾಗ ಸಂಸ್ಕಾರ ಮೊದಲಾಗಬೇಕು. ಜ್ಞಾನ ಕೇಳಿಸ್ಕೊಂತಾ ಇರಬೇಕು, ಸ್ವಾಧ್ಯಾಯ ಮಾಡ್ತಾ ಇರಬೇಕು, ಸಜ್ಜನ ಸಂಗತಿ ಮಾಡ್ತಾ ಇರಬೇಕು, ಧ್ಯಾನ ಮಾಡ್ತಾ ಇರಬೇಕು. ಆ ಸಮಯವನ್ನು ಉಪಯೋಗಿಸ್ಕೋಬೇಕು. ಯಾಕಂದರೆ ತಾಯಿ ಏನು ಯೋಚನೆ ಇರುತ್ತೋ ಅದು ಮಗುನ ಒಳಗೆ ಪ್ರವೇಶವಾಗುತ್ತೆ. ಎಂಥ ಮಕ್ಕಳು ಹುಟ್ಟಬೇಕು? ಪ್ರಹ್ಲಾದ ಅಂತ ಮಕ್ಕಳು ಹುಟ್ಟಬೇಕು. ಎಲ್ಲರೂ ಪ್ರಹ್ಲಾದ ಆಗ್ಬೇಕಂದ್ರೆ ತಾಯಂದ್ರಿಗೆ ಏನ್ ಬೇಕು? ಜ್ಞಾನ ಬೇಕು. ನಾವು ಏನು ನೋಡ್ತೀವೋ, ಏನು ಕೇಳಿಸ್ಕೊಂತೀವೋ ಅದೇ ಯೋಚನೆಗಳು. ಇವಾಗ ಸ್ವಾಮೀಜಿ ಹೇಳಿದ್ರು, ಆ ಸೀರಿಯಲ್ಲು ಈ ಸೀರಿಯಲ್ಲು ನೋಡಿದ್ರೆ ಏನಾಗುತ್ತೆ? ತಾಯಿ ಅದೇ ಪ್ರಭಾವ ಮಗುನ ಒಳಗೆ ಪ್ರವೇಶವಾಗುತ್ತೆ. ಅದೇ ಮನಸ್ಸು. ಮನಸ್ಸು ಯಾವಾಗ ಮೊದಲಾಗುತ್ತೆ ರೀ? ತಾಯಿ ಗರ್ಭದ ಒಳಗೆ ಮಗು ಇರುವಾಗೆ ಮನಸ್ಸು ಮೊದಲಾಗುತ್ತೆ. 7 ವರ್ಷ ಆದ್ಮೇಲೆ ಆ ಮನಸ್ಸು ಉಪಯೋಗವಾಗುತ್ತೆ. ತಿಳ್ಕೋಬೇಕು ತಾಯಂದ್ರೆಲ್ಲರೂ. ಮಕ್ಕಳನ್ನ ಹೇಗೆ ಜನ್ಮ ಕೊಡಬೇಕು, ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಇದು ತಾಯಂದ್ರ ಬಾಧ್ಯತೆ. ಮಕ್ಕಳ ಹತ್ರ ಕಲ್ತ್ಕೋಬೇಕು. ನಾವು ಕಲ್ತ್ಕೊಂತ ಇಲ್ಲ. ನಾವು ಜಗಳ ಆಯ್ತು, ಇಬ್ಬರು ಮಕ್ಕಳು ಜಗಳ ಮಾಡಿದ್ರು, ಅವ್ರ ತಾಯಿ ತಂದೆ ಜಗಳ ಮಾಡಿದ್ರು. 2 ನಿಮಿಷ ಆದ್ಮೇಲೆ ಇಬ್ಬರು ಮಕ್ಕಳು ಸೇರಿ ಐಸ್ ಕ್ರೀಮ್ ತಿಂತಾರೆ. ತಾಯಿ ತಂದ್ರವರು ಶತ್ರುಗಳಾಗ್ತಾರೆ. ಏನು ಕಾರಣ? ಈ ಮಕ್ಕಳು ಮರೆತು ಹೋಗ್ತಾ ಇದಾರ, ದೊಡ್ಡವರು ಮರೆತು ಹೋಗ್ತಾ ಇದ್ದಾರೆ. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿ ಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್. ಕ್ಷಮ ಇಲ್ಲರಿ, ಮರ್ತೋಗದೆ ಕ್ಷಮಿಸೋದು. ಯಾರು ಏನು ಅಂದರೇನು, ಎಂತ ಅವಮಾನ ಮಾಡಿದ್ರೇನು, ಎಷ್ಟು ದುಃಖ ಕೊಟ್ರೇನು, ಏನ್ ಮಾಡಬೇಕು? ಮರ್ತೋಗಬೇಕು. ಆ ಮರೆಯೋದೇ ಕ್ಷಮಿಸೋದು, ಆ ಕ್ಷಮಿಸೋದೇ ಪ್ರೀತಿಸೋದು, ಅದೇ ದೈವತ್ವ. ಅದೇ ಮಕ್ಕಳ ಹತ್ರ ಕಲ್ತ್ಕೋಬೇಕು ನಾವು. ಮಕ್ಕಳೆಲ್ಲರೂ ಸೇರ್ತಾರೆ. ಅವರು ಬಡವ ಇರ್ತಾನ, ಧನಿಕ ಇರ್ತಾನ, ಹಿಂದೂ ಇರ್ತಾನ, ಕ್ರಿಶ್ಚಿಯನ್, ಮಕ್ಕಳಿಗೆ ಏನಿಲ್ಲರಿ ಎಷ್ಟು ಅನ್ಯೋನ್ಯವಾಗಿ ಆನಂದವಾಗಿ ಸಾಮೂಹಿಕ ಜೀವನ ಮಾಡ್ತಾರೆ ಮಕ್ಕಳು. ನಾವು ತಿಳ್ಕೋಬೇಕಲ್ಲ, ನಮ್ಗೆ ಯಾಕೆ ಈ ವ್ಯತ್ಯಾಸ? ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ, ಬಡವ, ಧನಿಕ, ಸ್ತ್ರೀ, ಪುರುಷ, ಮಕ್ಕಳಿಗಿದೆಯಾ ದ್ವಂದ್ವ? ಇಲ್ಲ ರೀ, ಇಲ್ಲ. ಅದ್ಭುತ ಮಕ್ಕಳ ಜೀವನ. ನಾವು ಮಕ್ಕಳಾಗಬೇಕು. ಅನ್ಲೆಸ್ ಯು ಬಿಕಮ್ ಎ ಚೈಲ್ಡ್ ಯು ಕೆನಾಟ್ ಎಂಟರ್ ದಿ ಕಿಂಗ್ಡಮ್ ಆಫ್ ಗಾಡ್. ಮಕ್ಕಳಾಗುವವರೆಗೆ ನಾವು ಸತ್ಯ ಲೋಕ ಪ್ರವೇಶವಾಗಲ್ಲ, ಈ ಸಹಸ್ರಾರ ಸೇರಲ್ಲ. ಆ ಮಕ್ಕಳಾಗಬೇಕು. ಇನ್ನು ಏನೂ ಇಲ್ಲ. ಆ ಮಕ್ಕಳಾಗಬೇಕಂದ್ರೆ ಏನಿರಬಾರ್ದು? ಮನಸ್ಸು ಇರಬಾರ್ದು. 7 ವರ್ಷ ಆದ ಮೇಲೆ ಆ ಮನಸ್ಸಿನ ಪ್ರಭಾವ ಮೊದಲಾಗುತ್ತದೆ. ಎಲ್ಲಿಂದ ಮೊದಲಾಯ್ತದು? ತಾಯಿ ಗರ್ಭದ ಒಳಗ ಇರುವಾಗ ಮೊದಲಾಯ್ತು. ಆಮೇಲೆ ಮನೆ ಒಳಗೆ ಈ ತಾಯಂದ್ರು ಏನು ಮಾತಾಡ್ತಾ ಇರ್ತಾರ ಮಕ್ಕಳ ಹತ್ರ? ಎಲ್ಲ ನೆಗೆಟಿವ್, ಪಾಸಿಟಿವ್ ಮಾತಾಡಲ್ಲ. ಮಕ್ಕಳು ಒಂದು ಬಿಳಿ ಪೇಪರ್, ಬಿಳಿ ಕಾಗಿತ, ಏನು ಬೇಕಂದ್ರೆ ಅದು ಬರೀಬೋದು, ಏನು ಪೇಂಟಿಂಗ್ ಅಂದ್ರೆ ಆಗ್ಬೋದು. ಆ ಮಕ್ಕಳ ಮನಸ್ಸಲ್ಲಿ ನಾವು ಏನು ಬೀಜ ಹಾಕ್ತೀವೋ ಅದೇ ವೃಕ್ಷ. ಚಿಕ್ಕ ಮಕ್ಕಳ ಹತ್ರ ಏನು ಮಾತಾಡಬೇಕು ಜ್ಞಾನವಿಲ್ಲ. ನಮ್ಮ ಮಕ್ಕಳಿಗೆ ನೆನಪಿನ ಶಕ್ತಿ ಇಲ್ಲ. ಎಷ್ಟು ಓದಿದ್ರೇನು ಮರ್ತು ಹೋಗ್ತಾರ. ದಡ್ರು ಯಾವಾಗ ಪಾಸ್ ಆಗೋದೇ ಇಲ್ಲ. ಒಂದು ಅಕ್ಷರ ಪಾಸಿಟಿವ್ ಇದೆಯಾ?
ಇದೆಯಾ? ಏನು ಹೇಳುತ್ತೆ ಭಗವದ್ಗೀತಾ? ಯದ್ಭಾವಂ ತದ್ಭವತಿ. ನಾವು ಏನು ಭಾವನೆ ಇಟ್ಟುಕೊಂತೀವೋ ಅದೇ ಆಗತ್ತೆ. ಮಕ್ಕಳ್ಯಾರು? ದೇವರು. ಅವ್ರು ಏನು ಅನ್ಕೊಂಡ್ರೆ ಅದೇ ಸೃಷ್ಟಿಯಾಗುತ್ತೆ. ಅವನು ಓದುವಾಗ ನನ್ನ ತಾಯಿ ಹೇಳಿದ್ರು, ನನಗೆ ನೆನಪಿನ ಶಕ್ತಿ ಇಲ್ಲ, ನಾನು ದಡ್ಡ, ನಾನು ಫೇಲ್ ಆಗ್ತೇನೆ. ನೋಡಿದ್ರೆ ತಾಯಿ ಮಾತು ಆ ಮಕ್ಕಳ ಹಣೆ ಬರ ದರಿದ್ರ ಮಾಡುತ್ತೆ. ಯಾಕೆ? ತಾಯಂದ್ರಿಗೆ ಜ್ಞಾನವಿಲ್ಲ. ಆ ಜ್ಞಾನವಿದ್ದರೆ ಮಕ್ಕಳು ಎಂಥ ಅದ್ಭುತ ಯೋಗಿಗಳಾಗ್ತಾರೆ. ಎಲ್ಲ ಜೀವನ ಎಲ್ಲರಿಗೂ ಉಪಯೋಗವಾಗ್ತಾರೆ. ಮಕ್ಕಳನ್ನ ಬೆಳೆಸೋದು ತಾಯಂದ್ರು. ಅದಕ್ಕೆ ಪ್ರತಿಸಲ ಜ್ಞಾನ ಒಂದರೆ ಮಾತಿನ ಮೇಲೆ ಗಮನ. ಈ ಮಾತು ಮಾತಾಡೋಕ್ಕೆ ಮುಂಚೆ ಇದು ಬಿಟ್ಟಿದ್ದರೆ ಹಣೆಬಾರ, ಮಕ್ಕಳ ಹಣೆಬಾರ ಏನಾಗತ್ತೆ ತಿಳ್ಕೋಬೇಕು. ಮಕ್ಕಳಿಗೆ ನಾವು ಹೇಳಬೇಕು. ಗಮನಿಸ್ರಿ, ಎಲ್ಲರೂ ಫಿಲಿಮ್ ನೋಡ್ತಾರ, ಒಂದು ಸಾರಿ ಫಿಲಿಮ್ ನೋಡ್ತಾರ, ಒಂದು ಸಾರಿ ಹಾಡು ಕೇಳಿಸ್ಕೊಂತಾರ, ಯಾರನ್ನು ಮಾಡ್ತಾ ಹೋಗ್ತಾರ? ಕಟ್ಟನ್ನು ಮಾಡ್ತಾ ಹೋಗ್ತಾರ? ಇಲ್ಲ ರೀ. ಕಾರಣ ಏನು? ಇಂಥ ನೆನಪಿನ ಶಕ್ತಿ ಎಲ್ಲರಿಗೂ ಇದೆ. ಮಕ್ಕಳಿಗೆ ಹೇಳ್ಬೇಕು, ನೋಡು ಫಿಲಿಮ್ ನೋಡಿದಿ, ಒಂದೇ ಸಾರ್ತಿ ಹಾಡು ಕೇಳಿಸ್ಕೊಂಡಿದ್ದಿ, ಮರ್ತೋಗಿದೀಯಾ ನೀನು? ಏನು ನೆನಪಿನ ಶಕ್ತಿಯಪ್ಪ ನೀನದು ಅಂತ ಹೇಳ್ತೀರಾ? ಅವಾಗ ಹೌದಲ್ಲ, ಇಷ್ಟು ನೆನಪಿನ ಶಕ್ತಿ ಇದೆ ನನಗೆ, ನಾನು ಮರ್ತೋಗಲ್ಲ ಅಂತ ಹಣೆ ಬಾರ ಬದಲಾವಣೆ ಆಗುತ್ತೆ. ಮಾತಿಗೆ ಇಷ್ಟು ಬೆಲೆ ಇದೆ. ಆ ಮಾತು ಮಾತಾಡೋಕ್ಕೆ ಮುಂಚೆ ಅರಿವಿರಬೇಕು. ಇದು ಬಿಡಬೇಕಾ, ನುಂಗಬೇಕಾ? ಬಿಟ್ಟಿದ ಮೇಲೆ ಮುಗಿದೋಯ್ತು. ಧ್ಯಾನಕ್ಕೆ ಮುಂಚೆ 10 ಜನ ಮಿತ್ರರಿಲ್ಲ ನನಗೆ. ಯಾಕೆ? ಯಾರು ಇಷ್ಟ ಆಗ್ತಾ ಇದ್ದಿಲ್ಲ. ಇವಾಗ ಇಷ್ಟ ಇಲ್ಲದವರು ಯಾರೇ ಇಲ್ಲ ಜಗತ್ತದಲ್ಲಿ. ನನಗೆ ಇವಾಗ ಮಾತಾಡೋ ಜ್ಞಾನ ಇದೆ ನನ್ನ ಹತ್ರ. ಈ ಜ್ಞಾನದಿಂದ ಎಷ್ಟು ಲಕ್ಷಾಂತರ ಮಿತ್ರರನ್ನು ಹೊಂದಿದ್ದೀನಿ ನಾನು ಅಮೆರಿಕಾಗೆ ಹೋದೆ. ಅಲ್ಲಿ ಹೋದ್ರೆ ಎಲ್ಲರೂ ಮಿತ್ರರಿಲ್ಲ. ನನಗೆ ಗೊತ್ತಾಗ್ಲಿಲ್ಲ ಇವರು ಯಾಕೆ ನನ್ನ ಮಿತ್ರರಾದರೆ ಅಂದರೆ ಯೂಟ್ಯೂಬು, ಜೂಮು, PMC ನೋಡಿ, ಸರ್ ನಿಮ್ಮನ್ನು ನೋಡಿದ್ದೀವಿ ಸರ್, ನಿಮ್ಮ ಜ್ಞಾನ ಕೇಳಿಸ್ಕೊಂಡಿದ್ದೀವಿ ಸರ್ ಅಂದರೆ ಎಷ್ಟು ಖುಷಿ. ಈ ಮಾತು ಎಲ್ಲಿಗೆ ಹೋಯ್ತ್ರಿ? ನಾನಿರೋದು ಇಲ್ಲಿ, ನಾನು ಅಮೆರಿಕಾಗೆ ಹೋಗಲಿಲ್ಲ, ಆದರೆ ಎಷ್ಟು ಮಿತ್ರರು ಸಿಕ್ಕಿದ್ರು ನನಗೆ, ಎಂಥ ವೈಭವ ಕೊಟ್ಟರು ನನಗೆ. ನನ್ನ ಜೇಬಲ್ಲಿ ₹1 ಇರಲ್ಲ. ಅಮೆರಿಕಾಗೆ ಹೋಗ್ಬೇಕು, ಮತ್ತೆ ವಾಪಸ್ ಬರಬೇಕು, 70 ದಿನ, 15 ಸ್ಟೇಟ್ಸ್. ಎಂಥ ಅರೇಂಜ್ಮೆಂಟ್ ಮಾಡಿದ್ರು ನನಗೆ ಅಂದರೆ, ಫ್ಲೈಟಲ್ಲಿ ಬಿಸ್ನೆಸ್ ಕ್ಯಾಟಗರಿ ಇರುತ್ತದೆ, ಅದು ಬಹಳ ಹೆಚ್ಚಿಗೆ ಕಾಸ್ಟ್. ಅಂಥ ಅರೇಂಜ್ಮೆಂಟ್ಸು, ಲಕ್ಸುರಿಯಸ್ ಜೀವನ ಕೊಟ್ಟು. ಯಾಕೆ? ಅಲ್ಲೆಲ್ಲರೂ ನನ್ನ ಮಿತ್ರರಿದ್ದಾರೆ. ಈ ಮಿತ್ರರನ್ನ ಹೇಗೆ ಹೊಂದಿದ್ದೀನಿ ನೋಡಿದ್ರೆ ಮಾತುಗೆ ಎಷ್ಟು ಬೆಲೆ ಇದೆ. ಯಾಕಿದೆ? ಬಾಗಿಲಿ ಮುಚ್ಚಿಕೊಳ್ಳಕ್ಕೆ. ಏನು ಮಾತಾಡಬಾರ್ದು, ಬಾಯಿ ಮುಚ್ಕೊಂಡಿರ್ಬೇಕು. ಏನು ಮಾತಾಡಬೇಕು ಅದು ಮಾತಾಡಬೇಕು, ಬಾಯಿ ಬಿಡಬೇಕು. ಆ ಜ್ಞಾನವು ನಮ್ಮೆಲ್ಲರಿಗೂ ಎಲ್ಲಿದೆ? ನಮ್ಮ ಅಂತರಂಗದ ಒಳಗೆ. ನನಗೂ ಚೂರು ಜ್ಞಾನವಿಲ್ಲ ಧ್ಯಾನಕ್ಕೆ ಮುಂಚೆ. ಧ್ಯಾನ ಮಾಡ್ತಾ ಮಾಡ್ತಾ ಹೋದರೆ ನನ್ನ ಆತ್ಮದ ಒಳಗಿರುವ ಜ್ಞಾನವೆಲ್ಲ ನನಗೆ ನೆನಪು ಬಂತು. ಅದೇ ಇವಾಗ ನಾನು ಮಾತಾಡ್ತಾ ಇದ್ದೆ. ಹೊರಗಿನ ಜ್ಞಾನವಲ್ಲ, ಒಳಗಿನ ಆತ್ಮನ ಜ್ಞಾನ ಯಾರಿಗಿಲ್ಲ. ಎಷ್ಟು ಒಳಗೆ ಹೋಗಬೇಕು, ಎಷ್ಟು ಅಂತರಂಗ ಪ್ರವೇಶ ಮಾಡಬೇಕು ಅಂದರೆ ಬಾಹ್ಯ ಚೈತನ್ಯ, ಅಂತರ್ ಚೈತನ್ಯ, ಪರಿಚೈತನ್ಯ, ಮಹಾಪರಿಚೈತನ್ಯ. ರಮಣ ಮಹರ್ಷಿ ಅವರು 12 ವರ್ಷ ಹುಡುಗ ತಿರುವಣ್ಣಾಮಲೆ ಹೋದ್ರು. ಒಂದು ಗೋಸೆ ಹಾಕೊಂಡು ಕೂತ್ಕೊಂಡು, ಕಣ್ಣೇ ಬಿಟ್ಟಿಲ್ಲ ವರ್ಷಗಳು. ಕ್ರಿಮಿಗಳು, ಇರುವುಗಳು ಕಚ್ಚುತ್ತಾ ಇದ್ರೇನು ಕಣ್ಣು ಬಿಟ್ಟಿಲ್ಲ ರೀ. ಕಣ್ಣು ಮುಚ್ಚಿದಾಗ ಅವರ ಹೆಸರು ವೆಂಕಟರಾಮನ್ ಅಯ್ಯರ್. ಕಣ್ಣು ಬಿಟ್ಟಿದಾಗ ರಮಣ ಮಹರ್ಷಿ.
ಧ್ಯಾನಿ, ಯೋಗಿ, ಋಷಿ, ಮಹರ್ಷಿ. ಹೇಗಾದರೂ ಅಂತರಂಗದ ಪ್ರವೇಶ ಮಾಡಿದರು. ಓದಿದ್ದು 7ನೇ ತರಗತಿ. ಸರ್ವೇಪಲ್ಲಿ ರಾಧಾಕೃಷ್ಣ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, PhD, ಡಾಕ್ಟರೇಟ್, ಸಾವಿರಾರು ಪುಸ್ತಕಗಳು ಓದಿದ್ದಾರೆ, ಫಿಲಾಸಫಿ ಬರೆದಿದ್ದಾರೆ. ಅಂಥ ಪಂಡಿತರು ವರ್ಷಕ್ಕೊಂದ್ಸಾರ್ತಿ ರಮಣ ಮಹರ್ಷಿ ಹತ್ರ ಬಂದು ಜ್ಞಾನ ಹೊಂದುತ್ತಾ ಇದ್ರು. ಎಲ್ಲ ಮಕ್ಕಳಿಗೆ ಜ್ಞಾನ ಕೊಡ್ಬೋದಲ್ಲ, ನಾವು ಡಾಕ್ಟರ್ ಆಗಬೇಕು, ಆಕ್ಟರ್ ಆಗಬೇಕು, ಲಾಯರ್ ಆಗಬೇಕು, ಇದೇ ಯೋಚನೆ ಆಗಲಿ. ಆಂಜನೇಯ ಸ್ವಾಮಿ ಆಗಬೇಕು, ಧ್ಯಾನ ಮಾಡಿ. ಬುದ್ಧ ಭಗವಾನ ಆಗಬೇಕು, ಶ್ರೀರಾಮ ಆಗಬೇಕು ಅಂತ ಯಾರನ್ನ ಅನ್ಕೊಂತೀವ? ಇಲ್ಲವೇ. ಯಾವ ಡಾಕ್ಟರ್ ಆದ್ರೇನು, ಯಾವ ಲಾಯರ್ ಆದ್ರೇನು ಆನಂದವು ಸಿಗಲ್ಲ. ಒಬ್ಬ ಬುದ್ಧನಿಗೆ ಆನಂದ ಸಿಗತ್ತೆ, ಕೃಷ್ಣನಿಗೆ ಆನಂದ ಸಿಗತ್ತೆ, ರಾಮನಿಗೆ ಆನಂದ ಸಿಗತ್ತೆ. ಮಕ್ಕಳಿಗೆ ಆ ವಿದ್ಯಾದಾನ ತಾಯಂದ್ರೇ ಮಾಡಬೇಕು. ಗಮನಿಸ್ತಾ ಇರ್ತಾರ ತಾಯಿ ತಂದೆನ ಮಕ್ಕಳು. ನಾವೇನು ಮಾಡ್ತೀವೋ ಅವ್ರು ಅದೇ ಮಾಡ್ತಾರೆ. ನಮ್ಮ ತಾತೆಯವರು ಪೂಜೆ ಮಾಡ್ತಾ ಇದ್ರು, ನಮ್ಮ ತಂದೆಯವರು ಪೂಜೆ ಮಾಡಿದ್ರು. ನನಗೂ ಗೊತ್ತಿಲ್ಲ, ಚಿಕ್ಕ ವಯಸ್ಸಲ್ಲಿ ನಾನು ಪೂಜೆ ಮಾಡಿದೆ. ಯಾವ ನನ್ನ ಜ್ಞಾನ ಬಂತೋ ನಾನು ಪೂಜೆ ಮಾಡಲಿಲ್ಲ. ಧ್ಯಾನಕ್ಕೆ ಮುಂಚೆನೇ ಮಾಡಲಿಲ್ಲ. ನನಗೇನು ಅನಿಸ್ತು, ಇದೇನು ವೇಸ್ಟ್, ಬೇಡ್ಕೊಳ್ಳೋದು ಭಿಕ್ಷೆ. ಪ್ರತಿ ಸಲ ಪರಿಚಯವಾದರೂ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನಮ್ಮ ಮಕ್ಕಳು ಧ್ಯಾನ ಮಾಡ್ತಾರ, ನನ್ನ ಮೊಮ್ಮಗನೂ ಧ್ಯಾನ ಮಾಡ್ತಾನೆ 6 ವರ್ಷ. ನಾವೇನು ಮಾಡ್ತೀವೋ ಅದೇ ಮಾಡ್ತಾರೆ. ಪೂಜೆ ಮಾಡೋದು ತಪ್ಪಲ್ಲ, ಸಂಪ್ರದಾಯ. ಆತ್ಮದ ಕೆಲಸ, ಭಗವಂತನ ಕೆಲಸ ಕೇವಲ ಒಂದೇ ಒಂದು, ಅದು ಏನು? ಧ್ಯಾನ. ಅದೊಂದೇ ಒಂದು. ಏನು ಬಿಟ್ಟಿದ್ದರೇನು, ದಿನಾಲು ಬೆಳಗಿಂದ ರಾತ್ರಿವರೆಗೆ ಏನು ಬಿಡಬಾರ್ದು? ಧ್ಯಾನ ಬಿಡಬಾರ್ದು. ಈ ಶಿವನ ಕೆಲಸ ಬಿಡಬಾರ್ದು, ಈ ರಾಮನ ಕೆಲಸ ಬಿಡಬಾರ್ದು, ಈ ಬ್ರಹ್ಮನ ಕೆಲಸ ಬಿಡಬಾರ್ದು. ಶಿವ ಅಂದ್ರೆ ಮೇಲಿರೋ ಶಿವ ಅಲ್ಲ. ಯಾರು ಧ್ಯಾನ ಮಾಡ್ತಾರೋ ಅವರು ಶಿವ. ಯಾವತ್ತು ಧ್ಯಾನ ಮಾಡ್ತೀವೋ ಆವತ್ತು ಶಿವ, ಯಾವತ್ತು ಧ್ಯಾನ ಮಾಡಲ್ಲೋ ಆವತ್ತು ಶವ. ಇದು ನೆನಪಿಟ್ಕೋಬೇಕು. ದೇಹ ಶವ, ಆತ್ಮ ಶವ ಅಲ್ಲ. ಇದು ಶವ ಆಗತ್ತೆ ಶಿವ ಹೋದರೆ. ರಜೆ ಕೊಡ್ಬೇಕು ಧ್ಯಾನಕ್ಕೆ. ಶ್ರದ್ಧಾವಾನ್ ಭವತಿ ಜ್ಞಾನ. ಆತ್ಮದ ಕೆಲಸ, ಆ ಶಿವನ ಕೆಲಸ. ಧ್ಯಾನದ ಮೇಲೆ ಎಷ್ಟು ಶ್ರದ್ಧೆ ಇರುತ್ತೋ ಅಷ್ಟು ಜ್ಞಾನ ಹೊಂದುತ್ತೀವಿ. ನೋಡಿದ್ರೆ ರಮಣ ಮಹರ್ಷಿ ಹೇಗೆ ಕೂತ್ಕೊಂಡ್ರು. ನಮ್ಗೆ ಯಾಕಾಗಲ್ಲ ಕೂತ್ಕೊಳ್ಳೋಕ್ಕೆ? ನಮ್ಮೊಳಗೆ ಇಲ್ವ ಜ್ಞಾನ? ಆದರೆ ನಾವು 2 ಜೀವನ ಮಾಡೋರು. ಭೌತಿಕ ಜೀವನ, ಆಧ್ಯಾತ್ಮಿಕ ಜೀವನ ಮಧ್ಯೆ ಮಾರ್ಗ. ಅದಕ್ಕೆ ಭಗವದ್ಗೀತೆ ನಮಗೇನು ಹೇಳುತ್ತಂದ್ರೆ, ಒಬ್ಬ ಯೋಗಿ ರಾತ್ರಿನ ಹಗಲು ಮಾಡಬೇಕು. ರಾತ್ರಿ ಆಧ್ಯಾತ್ಮಿಕ ಜೀವನ, ಹಗಲು ಭೌತಿಕ ಜೀವನ ಮಾಡೋವನೇ ಪಿರಮಿಡ್ ಮಾಸ್ಟರ್. ಆಧ್ಯಾತ್ಮಿಕ ಜೀವನದಿಂದ ಭೌತಿಕ ಜೀವನದಲ್ಲಿ ಆನಂದವು, ಭೌತಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನ ಉದ್ಧಾರ. ಈ ಜೀವನವಿಲ್ಲಂದ್ರೆ ಆತ್ಮದ ಉದ್ಧಾರವಿಲ್ಲ. ಈ ಜೀವನ ಬೇಕು ನಮಗೆ. ಸಮಾಜದಲ್ಲಿ ಇರಬೇಕು ನಾವು. ಸುಮ್ಮನೆ ಧ್ಯಾನ ಮಾಡಕ್ಕೆ ಬಂದಿಲ್ಲ. ಎಲ್ಲರಿಗೂ ಈ ಜಗತ್ತಿನಲ್ಲಿ ಧ್ಯಾನ ಹೇಳ್ಕೊಡಕ್ಕೆ ಬಂದಿದ್ದೀವಿ. ಪಿರಮಿಡ್ ಮಾಸ್ಟರ್. ಮಾಸ್ಟರ್ ಅಂದ್ರೆ ಟೀಚರ್. ಆ ಟೀಚರ್ ಕೆಲಸ ಮುಗಿಸಲಿಲ್ಲ ಅಂದ್ರೆ ಮತ್ತೆ ಭೂಲೋಕಕ್ಕೆ ಬರಬೇಕು. ನಾವೆಲ್ಲರೂ ಟೀಚರ್ಸ್. ಈ ಭೂಲೋಕ ಒಂದು ಪಾಠಶಾಲೆ. ಪಿರಮಿಡ್ ಮಾಸ್ಟರ್ಸ್ ಈ ಪಾಠಶಾಲೆದ ಸ್ಕೂಲ್ ಟೀಚರ್ಸ್. ನಮಗೆ ಟ್ರೈನಿಂಗ್ ಇಲ್ಲ, ಸಿಲೆಬಸ್ ಇಲ್ಲ. ಈಗ ಧ್ಯಾನ ಕಲ್ತ್ಕೊಳ್ತೀವಿ, ಇನ್ನೊಬ್ಬರಿಗೆ ಧ್ಯಾನ ಹೇಳ್ಕೊಡ್ತೀವಿ. ಯಾಕೆ? ಎಷ್ಟೋ ಜನ್ಮದ ಜ್ಞಾನ ಹೊಂದಿದ್ದೀವಿ. ಆ ಜ್ಞಾನ ಒಳಗಿದೆ. ಅದು ಜಾಗೃತಿ ಮಾಡಿಕೊಳ್ಳೋಕ್ಕೆ ನಾವು ಧ್ಯಾನ ಮಾಡಬೇಕು, ಸಾಧನೆ ಮಾಡಬೇಕು. ಆ ಜ್ಞಾನವು ಎಲ್ಲರಿಗೂ ಕೊಡೋಕ್ಕೆ ಈ ಬಾಯಿ ಇರೋದು. ಅದಕ್ಕೆ ನಾವು ಹುಟ್ಟಿದ್ದೀವಿ ಭೂಲೋಕದಲ್ಲಿ. ಸಾಮಾನ್ಯರಲ್ಲ ನಾವೆಲ್ಲರೂ. ಉನ್ನತ ಲೋಕದಿಂದ ಬಂದಿರೋ ದೇವತರೇ ನಾವು ಬಂದಿರೋ ದೇವತರು. ಈ ಭೂಲೋಕವೆಲ್ಲ
ಅಜ್ಞಾನದಿಂದ ತುಂಬೋಗಿದೆ, ಹಿಂಸದಿಂದ ತುಂಬೋಗಿದೆ. ಇದು ಕೊನೆ ಮಾಡಕ್ಕೆ ಈ ಭೂಲೋಕಕ್ಕೆ ಬಂದಿದ್ದೀವಿ ನಾವು. ನಮ್ಮ ಪತಿಸ್ವಾರ ನಮ್ಮೆಲ್ಲರನ್ನ ಕರ್ಕೊಂಡು ಬಂದಿದ್ದಾನೆ ಭೂಲೋಕಕ್ಕೆ. ನೆನಪಿಟ್ಕೋಬೇಕು, ಅವರು ಏನು ಸಂಕಲ್ಪ ಮಾಡಿದಾರೋ ಸಸ್ಯಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್ತಿಗೆ ನಾವೆಲ್ಲರೂ ಸಂಪೂರ್ಣವಾಗಿ ಸಮಯವು ಉಪಯೋಗಿಸ್ಕೋಬೇಕು. ಥ್ಯಾಂಕ್ ಯು. ಈ ರೀತಿ ಅದ್ಭುತವಾದಂತಹ ವಿಚಾರಗಳನ್ನು ತಾವು ಇನ್ನೂ ನೋಡಬೇಕಾ? ನೀವು ಮಾಡಬೇಕಾಗಿರೋದಿಷ್ಟೇ, PMC ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.